ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಫೈನಲಿ ಆ ಟೈಮ್ ಬಂತು. ಅಮಿತ್ ಶಾ ಸದನದಲ್ಲಿ ನಿಂತು ಘರ್ಜಿಸಿದ್ದು ಇನ್ನೂ ಕೂಡ ನೆನಪಿದೆ. ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ವಾಪಸ್ ತಗೋತೀವಿ ಅಂತ ಹೇಳಿದ್ರು. मैं आज फिर से कहना चाहता हूं, पाक ऑक्यूपाई कश्मीर भारत का है, हमारा है और हमसे कोई नहीं चाहता. धन्यवाद. ಆ ದಿನ ಫೈನಲಿ ಹತ್ರ ಬಂದಿದೆ. ಪಾಕಿಸ್ತಾನ ತಾನಾಗೆ ಬಂದು ತಗ್ಲಾಕೊಂಡಿದೆ. ಪಿಒಕೆಯಲ್ಲಿ ತುಂಬಾ ದೊಡ್ಡ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಮಜಾ ಏನಂದ್ರೆ ಪಿಒಕೆಯಲ್ಲಿ ಈಗ ಮುಸ್ಲಿಮರೇ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಏನಾಗ್ತಿದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ವೀಕ್ಷಕರೇ, ಪಿಒಕೆ ಭಾಗದಲ್ಲಿ ಮುಸ್ಲಿಮರೇ ಜಾಸ್ತಿ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಯಾ ಮುಸ್ಲಿಮರಿದ್ದಾರೆ. ಈಗ ಇವರು ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದು ಇವತ್ತು ನಿನ್ನೆಯ ಕಥೆಯಲ್ಲ, ಸುಮಾರು ವರ್ಷಗಳಿಂದ ನಡೀತಾ ಬಂದಿದೆ. ಈ ಪ್ರತಿಭಟನೆಗೆ ಕಾರಣ ಏನು? ಯಾಕಾಗಿ ಈ ಪ್ರತಿಭಟನೆ ನಡೀತಾ ಇದೆ? ಮುಂದೆ ಈ ಪ್ರತಿಭಟನೆಯಿಂದ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಈ ಶಿಯಾ ಮತ್ತು ಸುನ್ನಿಯ ವಿವಾದ ಬಗ್ಗೆ ತುಂಬಾ ಆಳವಾದ ಇತಿಹಾಸ ಇದೆ. ಈ ಸಮಸ್ಯೆ ಪಿಒಕೆ ಹಾಗೂ ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿ ಈ ಎರಡೂ ಜಾಗದಲ್ಲೂ ಇದೆ. ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿ 50%ಕ್ಕಿಂತ ಜಾಸ್ತಿ ಶಿಯಾ ಮುಸಲ್ಮಾನರು ವಾಸ ಇದ್ರು. ಆದರೆ ಈಗ ಅಲ್ಲಿ ಸಮಸ್ಯೆ ಏನಂದ್ರೆ ಪಾಕಿಸ್ತಾನಿ ಸೇನೆ ಹಲವಾರು ಪಂಜಾಬಿ ಮುಸ್ಲಿಮರನ್ನ ಈ ಜಾಗಕ್ಕೆ ಸ್ಥಳಾಂತರ ಮಾಡಿಸಿದ್ರು. ಅಲ್ಲಿ ಡೆಮೋಗ್ರಾಫಿಕಲ್ ಚೇಂಜ್ ಮಾಡುವುದು ಇವರ ಮೂಲ ಉದ್ದೇಶ. ಈ ಕೆಲಸವನ್ನ ಪಾಕಿಸ್ತಾನ 1970ರಿಂದಲೂ ಮಾಡ್ತಾ ಬಂದಿದೆ. ವೀಕ್ಷಕರೇ, ಈಗ ಈ ಭಾಗದಲ್ಲಿ 1948ರಲ್ಲಿ 53% ಶಿಯಾ ಮುಸಲ್ಮಾನರಿದ್ದರು. ಈಗ ಶಿಯಾ ಮುಸಲ್ಮಾನರ ಸಂಖ್ಯೆ ಕೇವಲ 28%ಕ್ಕೆ ಇಳಿದಿದೆ. ಈ ಕಾರಣಕ್ಕೋಸ್ಕರ ಶಿಯಾ ಮತ್ತು ಸುನ್ನಿಗಳ ನಡುವೆ ಜಗಳ ಆರಂಭ ಆಗಿದೆ. ಹಾಗಾಗಿ ಶಿಯಾ ಮುಸಲ್ಮಾನರು ಬೀದಿಗಿಳಿದು ಈಗ ಪ್ರತಿಭಟನೆ ಪ್ರಾರಂಭಿಸಿದ್ದಾರೆ. ವೀಕ್ಷಕರೇ, ಒಟ್ಟಾರೆಯಾಗಿ ನೋಡೋದಾದ್ರೆ ಪಾಕಿಸ್ತಾನದ ಮೂಲೆ ಮೂಲೆಯಲ್ಲೂ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಗಳು ಪ್ರಾರಂಭ ಆಗಿದೆ. ವೀಕ್ಷಕರೇ, ಈ ಪ್ರತಿಭಟನೆಯಲ್ಲಿ ದಹಶತ್ ಗರ್ದಿ ಕೆ ಪೀಚೆ ವಿ ವರ್ದಿ ಹೇ ಎಂಬ ಘೋಷಣೆ ಕೇಳಿ ಬರ್ತಾ ಇದೆ. ಇದರ ಅರ್ಥ ಏನಂದ್ರೆ ಭಯೋತ್ಪಾದನೆ ಹಿಂದೆ ಪಾಕಿಸ್ತಾನದ ಸೇನೆ ಇದೆ ಅಂತ ಅರ್ಥ. ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಭಾರತದ ಜೊತೆ ಯುದ್ಧ ಮಾಡೋದು ಹೇಗೆ, ಇಲ್ಲ ತನ್ನಲ್ಲೇ ನಡೀತಾ ಇರುವಂಥ ಆಂತರಿಕ ಯುದ್ಧವನ್ನು ನಿಲ್ಲಿಸೋದು ಹೇಗೆ ಅಂತ ಒದ್ದಾಡ್ತಾ ಇದೆ. ಇದರ ಹಿಂದಿನ ಕತೆ ಹೇಳೋದಾದ್ರೆ ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಗಿಲ್ಗಿಟ್ ಬಲ್ಟಿಸ್ತಾನ ಪ್ರದೇಶಗಳು ಏನಿದಾವೆ ಇವು ಗುಡ್ಡಗಾಡು ಪ್ರದೇಶಗಳು. ಈ ಪ್ರದೇಶದಲ್ಲಿ ಪಾಕಿಸ್ತಾನ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೋ ಆ ಪ್ರದೇಶದಲ್ಲಿ ಶಿಯಾ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಆ ಜಾಗದಿಂದ ಸ್ಥಳಾಂತರ ಮಾಡಲಾಗ್ತಾ ಇದೆ. ಅದಕ್ಕೆ ಶಿಯಾ ಮುಸ್ಲಿಮರು ನೋಡಿ, ಮೊದಲೇ ನಮ್ಮ ಜನಸಂಖ್ಯೆ ಕಮ್ಮಿ ಇದೆ, ಇದರ ನಡುವೆ ನೀವು ಸ್ಥಳಾಂತರ ಮಾಡ್ತಾ ಇರೋದು ನಮ್ಮ ಶಿಯಾ ಸಮಾಜಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ ಅಂತ ಇದರ ವಿರುದ್ಧ ಶಿಯಾ ಮುಸಲ್ಮಾನರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಗೆ ಇನ್ನೊಂದು ಕಾರಣ ಏನಂದ್ರೆ ಜಲವಿದ್ಯುತ್ ಪ್ರಾಜೆಕ್ಟ್ ಮಾಡ್ತೀರಾ, ಅದಕ್ಕೆ ಶಿಯಾ ಮುಸಲ್ಮಾನರು ಯಾವುದೇ ಅಡಚಣೆ ಇಲ್ಲ. ಆದರೆ ಈ ಪ್ರಾಜೆಕ್ಟ್ನಲ್ಲಿ ತಯಾರಿಸುವ ವಿದ್ಯುತ್ ಗಿಲ್ಗಿಟ್ ಬಲ್ಟಿಸ್ತಾನ್ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಜನರಿಗೆ ಕೊಡಿ ಅನ್ನೋದು ಶಿಯಾ ಮುಸ್ಲಿಮರ ಬೇಡಿಕೆ. ಆದರೆ ಪಾಕಿಸ್ತಾನ ಆ ವಿದ್ಯುತ್ತನ್ನು ಪಂಜಾಬ್ ಪ್ರಾಂತ್ಯಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ಕರೆಂಟ್ ತಯಾರಾಗೋದು ಪಿಒಕೆಯಲ್ಲಿ, ಆದರೆ ಯೂಸ್ ಮಾಡೋದು ಪಂಜಾಬಿಯರು. ಅದು ಹೇಗೆ ನಡೆಯುತ್ತೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಚೆನ್ನಾಗಿ ನಡೀತಾ ಇದೆ. ಆದರೆ ಪಾಕಿಸ್ತಾನಿ ಸೇನೆ ಇದನ್ನೆಲ್ಲ ಅವರ ಕಣ್ಣಲ್ಲಿ ಹೇಗೆ ನೋಡ್ಕೊಂಡು ಇರಲಿಕ್ಕೆ ಸಾಧ್ಯ ಹೇಳಿ? ಅದಲ್ಲದೆ ನಿಮಗೆ ಪಾಕಿಸ್ತಾನಿ ಸೇನೆ ಬಗ್ಗೆ ಚೆನ್ನಾಗಿ ಗೊತ್ತು. ಪಾಕಿಸ್ತಾನಿ ಸೇನೆ ಈ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಹಾಗೆ ಗುಂಡಿನ ದಾಳಿ ಮಾಡ್ತು. ಈ ದಾಳಿಯಲ್ಲಿ 3 ಶಿಯಾ ಮುಸಲ್ಮಾನರು ಸಾವನ್ನಪ್ಪಿದ್ರು. ಈ 3 ಜನರಲ್ಲಿ 17 ವರ್ಷದ ಬಾಲಕನನ್ನು ಕೂಡ ಕೊಲ್ಲಲಾಯಿತು. ನಂತರ ಇದರ ವಿರುದ್ಧ ಬೇರೆ ಬೇರೆ ನಗರಗಳಲ್ಲಿ ಪ್ರತಿಭಟನೆ ಹೆಚ್ಚಾದವು. ಈ ಪ್ರೊಟೆಸ್ಟ್ ತಡೆಯಲಿಕ್ಕೆ ಪಾಕಿಸ್ತಾನ ಸೇನೆ ಅಲ್ಲಿನ ಸುನ್ನಿ ಸಮಾಜವನ್ನು ಶಿಯಾ ಸಮಾಜದ ವಿರುದ್ಧ ಎತ್ತಿ ಕಟ್ತು. ಜಲವಿದ್ಯುತ್ ಪ್ರಾಜೆಕ್ಟ್ ಪ್ರತಿಭಟನೆ ಈಗ ಶಿಯಾ ವರ್ಸಸ್ ಸುನ್ನಿ ದಂಗೆಯಾಗಿ ತಿರುಗಿದೆ. ಆದರೆ ಪಾಕಿಸ್ತಾನ ಸೇನೆ ಹಿಂದೆಯಿಂದ ಬೆಂಬಲ ನೀಡಲಿಕ್ಕೆ ಪ್ರಾರಂಭಿಸಿದೆ. ಈ ಪ್ರತಿಭಟನೆ ಆಗ್ತಾ ಇರುವಂಥ ಪ್ರದೇಶದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಶಿಯಾ ಮತ್ತು ಸುನ್ನಿ ಮುಸ್ಲಿಮರಿದ್ದಾರೆ ಅಂತ ಹೇಳೋದಾದ್ರೆ ಗಿಲ್ಗಿಟ್ನಲ್ಲಿ 60% ಶಿಯಾ ಮುಸಲ್ಮಾನರಿದ್ದಾರೆ, 40% ಸುನ್ನಿ ಮುಸಲ್ಮಾನರಿದ್ದಾರೆ. ಹಾಗೆ ಬಲ್ಟಿಸ್ತಾನದಲ್ಲಿ 98% ಸುನ್ನಿ ಮುಸಲ್ಮಾನರು, 2% ಶಿಯಾ ಮುಸಲ್ಮಾನರಿದ್ದಾರೆ. ಹೆಚ್ಚು ಸಂಖ್ಯೆ ಇರುವಂಥ ಶಿಯಾ ಮುಸ್ಲಿಂ ಪ್ರದೇಶದಲ್ಲಿ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ.
ಆದರೆ ಸುನ್ನಿ ಮುಸ್ಲಿಮರು ಹೆಚ್ಚಾಗಿರೋ ಪ್ರದೇಶದಲ್ಲಿ ಶಿಯಾ ಮುಸಲ್ಮಾನರಿಗೆ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಹಾಗೆ ಎಲ್ಲ ರೀತಿಯ ದೌರ್ಜನ್ಯವನ್ನು ಪಾಕಿಸ್ತಾನಿ ಸೇನೆ ಶಿಯಾ ಮುಸಲ್ಮಾನರ ಮೇಲೆ ನಡೆಸ್ತಾ ಇದೆ. ವಾಸ್ತವವಾಗಿ ನೋಡೋದಾದ್ರೆ ಪಾಕಿಸ್ತಾನದಲ್ಲಿ ಬೊಹ್ರಾ ಹಾಗೂ ಅಹಮದಿಯ ಮುಸಲ್ಮಾನರಿಗೆ ಅಲ್ಲಿ ಯಾವುದೇ ರೀತಿಯ ಮಾನ್ಯತೆ ಇಲ್ಲ. ಇದರ ಒಂದು ಉದಾಹರಣೆ ಹೇಳೋದಾದ್ರೆ, ಕರಾಚಿಯಲ್ಲಿ ಒಬ್ಬ ಅಹಮದಿಯಾ ಸಮಾಜದ ಒಬ್ಬ ಡಾಕ್ಟರ್ ತಮ್ಮ ಕ್ಲಿನಿಕ್ನಲ್ಲಿ ಕೂತಿದ್ರು. ಅವರು ಅಹಮದಿಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರಿಗೆ ಗುಂಡಿಕ್ಕಿ ಕೊಲ್ಲಲಾಯಿತು. ಇದಲ್ಲದೆ ಪಾಕಿಸ್ತಾನದಲ್ಲಿ ಅಹಮದಿಯರ ಸ್ಮಶಾನವನ್ನು ಕೂಡ ಕಬ್ಜಾ ಮಾಡಲಾಗುತ್ತೆ. ಇದೆಲ್ಲ ಪಾಕಿಸ್ತಾನದಲ್ಲಿ ಸಾಮಾನ್ಯ ಸಮಸ್ಯೆಯಾಗಿದೆ. ಹಾಗೆ ಶಿಯಾ ಸುನ್ನಿ ಬಗ್ಗೆ ಹೇಳೋದಾದ್ರೆ, ಸುನ್ನಿ ಸಮಾಜ ಶಿಯಾ ಸಮಾಜವನ್ನು ನಂಬೋದಿಲ್ಲ. ಹಾಗಾಗಿ ಪಾಕಿಸ್ತಾನದಲ್ಲಿ ಶಿಯಾ ಮಸೀದಿ ಮೇಲೆ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ. ಈ ಹಿಂಸಾಚಾರ ಪಾಕಿಸ್ತಾನದಲ್ಲಿ ಬಹಳ ಹಿಂದೆಯಿಂದ ನಡೆದು ಬರ್ತಾ ಇದೆ. ಈ ಸುದ್ದಿ ನಿಮ್ಮ ಮುಂದೆ ಇಡುವಂತಹ ಉದ್ದೇಶ ಏನಂದ್ರೆ, ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿರುವಂತಹ ಶಿಯಾ ಮುಸಲ್ಮಾನರ ಮೇಲೆ ಪಾಕಿಸ್ತಾನಿ ಸೇನೆ ಹಾಗೂ ಸುನ್ನಿ ಮುಸ್ಲಿಮರು ಹೇಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ನೀವು ಉತ್ಪಾದನೆ ಮಾಡ್ತಾ ಇರುವಂಥ ಕರೆಂಟ್ ನಮಗೆ ಕೊಡಿ ಅಂತ ಕೇಳಿದಕ್ಕೆ ಪಾಕಿಸ್ತಾನದ ಸೇನೆ ಇದನ್ನ ಶಿಯಾ ಸುನ್ನಿ ದಂಗೆಯಾಗಿ ಬದಲಾಯಿಸಿಯೇ ಬಿಡ್ತು. ಪಾಕಿಸ್ತಾನದ ದೊಡ್ಡ ಸಮಸ್ಯೆ ಏನಂದ್ರೆ ಅದು ಪಾಕಿಸ್ತಾನಿ ಆರ್ಮಿ. ಯಾಕಂದ್ರೆ ಪಾಕಿಸ್ತಾನದ ಸಂಪೂರ್ಣ ಕಂಟ್ರೋಲ್ ಪಾಕಿಸ್ತಾನಿ ಆರ್ಮಿ ಬಳಿ ಇದೆ. ವೀಕ್ಷಕರೇ, ಫೀಲ್ಡ್ ಮಾರ್ಷಲ್ನನ್ನಾಗಿ ಮಾಡಿದ್ರೆ ಹೀಗೆ ಆಗೋದಲ್ವಾ? ನರೇಂದ್ರ ಮೋದಿ ಅವರು ಮೊದಲೇ ಹೇಳಿದ ಹಾಗೆ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆದ್ರೆ ಅದು POK ಬಗ್ಗೆ ಮಾತ್ರ ಅಂತ ಹೇಳಿದ್ರು. ಎಲ್ಲಾದ್ರೂ ಇದು ಭಾರತದ POK ಪಡೆಯುವಂತಹ ಪ್ಲಾನ್ ಆಗಿರಬಹುದಾ? ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.